ಹಾಯ್ ಅಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 186. ಅಮ್ಮ, ಏನು ತಿಂಡಿ ಮಾಡಿದ್ದೀಯಾ? ಬೇಗ ಮಾಡು, ನನಗೂ ಕೊಡು. ತಿಂಡಿ ತಿಂದು ಅಣ್ಣನ ಜೊತೆ ಹೊರಡುತ್ತೇನೆ. ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಅಡುಗೆ ಮನೆಗೆ ಬಂದವಳಿಗೆ ವಸುಂಧರ ಅವರು ತಿಂಡಿ ಮಾಡುವುದನ್ನು ನೋಡಿದವಳು ಈ ರೀತಿಯಿಂದಲಾದರೂ ತಾಯಿಯನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದಳು. ಆದರೆ ಮಗಳ ವಿಷಯದಲ್ಲಿ ಅದಾಗಲೇ ಬೇಸರವಾಗಿದ್ದಂತಹ ವಸುಂಧರ ಅವರು ಅವಳ ಮಾತಿಗೆ ಪ್ರತ್ಯುತ್ತರ ಕೊಡದೆ ತನ್ನ ಕೆಲಸವನ್ನು ಮುಂದುವರಿಸಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಆರಾಧ್ಯ, ಎಲ್ಲಿಗೆ ಹೊರಟಿದ್ದೀಯ ಶರದಿ ಎಂದಳು. ಅತ್ತೆ ಕಾಲ್ ಮಾಡಿದ್ರು ಆರಾಧ್ಯ, ಅದಕ್ಕೆ ಸ್ಕೂಲ್ಗೆ ಹೋಗುತ್ತಿದ್ದೇನೆ ಎಂದಳು. ಮಗಳ ಮಾತು ಕೇಳಿದ ವಸುಂಧರ ಅವರ ಮನಸ್ಸಿಗೆ ನೆಮ್ಮದಿ ಆವರಿಸಿತು. ಮಗಳು ಮನೆಯಲ್ಲಿ ಕುಳಿತು ಕೊರಗುವುದಕ್ಕಿಂತ ಸ್ಕೂಲಿಗೆ ಹೋಗುತ್ತಿದ್ದಾಳಲ್ಲ ಎಂದು ಅವರ ಮನಸ್ಸಿಗೆ ಸಮಾಧಾನ ಆವರಿಸಿತು. ವಸುಂಧರ ಅವರು ಅಡಿಗೆ ಮನೆಯಿಂದ ಹೊರಗೆ ಹೋಗಿದ್ದನ್ನು ನೋಡಿದ ಆರಾಧ್ಯ ಶರದಿಯ ಸಮೀಪ ಬಂದವಳು, ಶರದಿ, ಅಣ್ಣನ ಜೊತೆ ನೀನು ಒಂದು ಬಾರಿ ಮಾತನಾಡಬಹುದಲ್ಲವಾ ಎಂದಳು. ನಮ್ಮಿಬ್ಬರ ಮಧ್ಯೆ ಆದಂತಹ ಜೋರು ಜಗಳವೇನೂ ಆಗಿಲ್ಲ. ನಾನು ಮನೆಗೆ ಬಂದ ಮೇಲಾದರೂ ಒಂದು ಕಾಲ್ ಮಾಡಿ ಅವನೇ ಮಾತನಾಡಬಹುದಿತ್ತು. ಆದರೆ ಧನು ಹಾಗೆ ಮಾಡಲಿಲ್ಲ. ಹಾಗಿದ್ದಾಗ ಮೇಲೆ ಬಿದ್ದು ಯಾಕೆ ನಾನೇ ಅವನಿಗೆ ಕಾಲ್ ಮಾಡಬೇಕು ಎಂದುಕೊಂಡವಳು ಹಾಗೆ ಮೌನವಾಗಿ ನಿಂತಳು. ಅವಳನ್ನು ನೋಡಿದ ಆರಾಧ್ಯ, ಯಾಕೆ ಶರದಿ, ಏನಾಯಿತು? ಯಾಕೆ ಹಾಗೆ ಸುಮ್ಮನಾದೆ ಎಂದಳು. ಅವಳಿಗೆ ಪ್ರತ್ಯುತ್ತರ ನೀಡದೆ ಅಲ್ಲಿಂದ ಸರಿದು ಹೋಗಿದ್ದಳು. ಶರದಿ ಅತ್ತ ಹೋಗುತ್ತಿದ್ದ ಹಾಗೆ ರಾತ್ರಿ ರಿಷಿಯ ನಡೆಯನ್ನು ನೆನೆದು ಅವಳ ಮನಸ್ಸು ದ್ವಂದ್ವಕ್ಕೆ ಸಿಲುಕಿತು. ರಿಷಿಗೆ ಧನುಷ್ ಮೇಲೆ ಇರುವ ಅಸಮಾಧಾನವನ್ನು ನೋಡಿ ಅವನ ಬಗ್ಗೆ ಮಾತನಾಡುವ ಪ್ರಯತ್ನ ಮಾಡಿದರೂ ಕೂಡ ಮಾತನಾಡದೆ ಹಾಗೆ ಮಲಗಿಬಿಟ್ಟಿದ್ದನು. ರಿಷಿಯ ಈ ರೀತಿಯ ವರ್ತನೆ ಆರಾಧ್ಯಳಲ್ಲಿ ಭಯ ಹುಟ್ಟಿಸಿತು. ಒಂದೆಡೆ ಅಣ್ಣ, ಇನ್ನೊಂದೆಡೆ ಗಂಡ, ಯಾರ ಪರ ಮಾತನಾಡುವುದು ಎನ್ನುವುದು ತಿಳಿಯದೆ ಇಕ್ಕಟ್ಟಿಗೆ ಸಿಲುಕಿದ್ದಳು. ಅದನ್ನು ನೆನೆದವಳಿಗೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಎಂದೇ ತಿಳಿಯಲಿಲ್ಲ. ಶರದಿಯನ್ನು ಬೈಕಿನಲ್ಲಿಯೇ ಕರೆದುಕೊಂಡು ಹೋಗಿ ಶಾಲೆಯ ಬಳಿ ಬಿಟ್ಟವನು, ಶರದಿ ಹುಷಾರು, ಶಾಲೆ ಮುಗಿದ ಮೇಲೆ ನಾನು ಬರುವುದು ತಡ ಆದರೂ ಸಹ ಬಸ್ಸಿನಲ್ಲಿ ಹೋಗಬೇಡ, ನಾನೇ ಬಂದು ಪಿಕ್ ಮಾಡುತ್ತೇನೆ ಎಂದು ತಂಗಿಗೆ ಹೇಳಿ ಅಲ್ಲಿಂದ ತನ್ನ ಕೆಲಸಕ್ಕೆ ಹೊರಟಿದ್ದನು. ಶರದಿ ಇಂದು ಶಾಲೆಗೆ ಬರುವ ಮನಸ್ಸಿಲ್ಲದಿದ್ದರೂ ತನ್ನ ಅತ್ತೆ ಕರೆ ಮಾಡಿ ಹೇಳಿದ್ದರಿಂದ ಅನ್ಯ ಮನಸ್ಸುಗಳಾಗಿಯೇ ಗೇಟು ದಾಟಿ ಒಳ ಬರುತ್ತಿದ್ದ ಹಾಗೆ ಅವಳ ಫೋನು ತನ್ನ ಇರುವನ್ನು ತೋರಿಸಿತು. ಫೋನ್ ರಿಂಗ್ ಆದ ತಕ್ಷಣ ಅವಳ ಮನದಲ್ಲಿ ಬಂದಂತಹ ಹೆಸರು ಧನು. ಅವನೇನಾದರೂ ಕರೆ ಮಾಡುತ್ತಿದ್ದಾನ ಎಂದು ನೆನೆದು ಒಂದೇ ಉಸಿರಿಗೆ ತನ್ನ ಬ್ಯಾಗಿನಲ್ಲಿ ಇರಿಸಿದ್ದ ಫೋನನ್ನು ತಡಕಾಡಿ ಹೊರತೆಗೆದರೆ ಇಷ್ಟರವರೆಗೂ ಅವಳ ಮುಖದಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ನಗು ಪೂರ್ತಿಯಾಗಿ ಮಾಯವಾಗಿ ಅವಳ ಮುಖ ಅದಾಗಲೇ ಕಳೆಗುಂದಿತು. ಅವಳ ಮುಖದ ಭಾವ ಬದಲಾಗಲು ಕಾರಣ ಅವಳಿಗೆ ಕರೆ ಮಾಡಿದ್ದು ನಿಶಾ. ಅಂದು ಅವಳ ಬಳಿ ಅದೆಷ್ಟು ಧೈರ್ಯವಾಗಿ ಮಾತನಾಡಿದ್ದಳು. ಈಗ ಅವಳ ಕರೆ ಸ್ವೀಕರಿಸಲು ಅವಳ ಕೈ ಸಹ ಸಹಕರಿಸಲಿಲ್ಲ. ಹಾಗೆ ಕರೆ ಸ್ವೀಕರಿಸಲಿಲ್ಲ ಎಂದರೆ ನಗುವವರ ಮುಂದೆ ಜಾರಿ ಬಿದ್ದಂತಹ ಪರಿಸ್ಥಿತಿ ತನ್ನದಾಗುತ್ತದೆ ಎಂದು ನೆನೆದವಳು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಧೈರ್ಯ ವಹಿಸಿ ಕರೆ ಸ್ವೀಕರಿಸಿ ಹಲೋ ಎನ್ನುತ್ತಿದ್ದ ತನ್ನ ಕಿವಿಗೆ ಇರಿಸಿದಳು. ಶರದಿ ಹಲೋ ಎನ್ನುತ್ತಿದ್ದ ಹಾಗೆ ಆ ಕಡೆಯಿಂದ ಬಂದದ್ದು ತಾನೇ ಗೆದ್ದೆ ಎನ್ನುವಂತಹ ವಿಜಯದ ನಗೆ. ಅವಳ ಆ ರೀತಿಯ ನಗುವನ್ನು ನೋಡಿ ಶರದಿಗೆ ಮೈ ಮೇಲೆ ಕೆಂಡ ಸುರಿದಂತಾಗಿತ್ತು. ಒಂದೆಡೆ ಅವಳ ಮೇಲೆ ಕೋಪ, ಇನ್ನೊಂದೆಡೆ ತನ್ನ ಅಸಹಾಯಕತೆಗೆ ಅದಾಗಲೇ ಅವಳ ಕಣ್ಣು ತುಂಬಿದವು. ಅಲ್ಲಿ ಮೈದಾನದಲ್ಲಿ ಆಟ ಆಡುತ್ತಿದ್ದ ವಿದ್ಯಾರ್ಥಿಗಳನ್ನು ನೋಡಿದವಳು ಅವರು ತನ್ನೆಡೆಗೆ ನೋಡುತ್ತಿರುವುದನ್ನು ಗಮನಿಸಿ ತನ್ನ ಕಣ್ಣೊಳಗಿದ್ದಂತಹ ಕಣ್ಣೀರಿನ ಬಿಂದುವನ್ನು ಹಾಗೆ ತಡೆ ಹಿಡಿದು ಒಂದು ಬದಿಗೆ ಹೋಗಿ, ನಿನಗೆ ಹುಚ್ಚು ಹಿಡಿದಿದ್ದರೆ ಹುಚ್ಚಾಸ್ಪತ್ರೆಗೆ ಹೋಗಿ ಸೇರಿಕೋ, ಅದು ಬಿಟ್ಟು ನನಗೆ ಕಾಲ್ ಮಾಡಿ ಯಾಕೆ ಹೀಗೆ ಹುಚ್ಚಿಯ ಹಾಗೆ ನಗುತ್ತಿದ್ದೀಯ? ನಿನಗೆ ಹುಚ್ಚಾಸ್ಪತ್ರೆ ಗೊತ್ತಿಲ್ಲ ಎಂದರೆ ಹೇಳು, ನಾನೇ ಒಳ್ಳೆಯ ಆಸ್ಪತ್ರೆ ಹಾಗೂ ಅದರಲ್ಲೇ ಸ್ಪೆಷಲಿಸ್ಟ್ ಒಳ್ಳೆಯ ಡಾಕ್ಟರನ್ನು ಸಜೆಸ್ಟ್ ಮಾಡ್ತೀನಿ. ಎದೆಯೊಳಗೆ ಅಗ್ನಿ ಜ್ವಾಲಾಮುಖಿಯಾಗಿ ಉರಿಯುತ್ತಿದ್ದರೂ ಹೊರಗೆ ತೋರಿಸದೆ ಮೇಲೆ ತಣ್ಣೀರು ಸುರಿಯುತ್ತಿದೆ ಎನ್ನುವಷ್ಟು ತಣ್ಣಗೆ ಮಾತನಾಡಿದ್ದಳು.
ಶರದಿಯ ಈ ಮಾತು ಕೇಳಿದ ನಿಶಾ ಈ ಬಾರಿ ಅವಳ ಮೇಲೆ ಕೋಪಗೊಳ್ಳಲಿಲ್ಲ. ಜಾರಿ ಬಿದ್ದರೆ ಮೀಸೆ ಬಣ್ಣಾಗಲಿಲ್ಲ ಎನ್ನುವ ಜಾತಿಯವಳು ನೀನು ಎಂದು ನನಗೂ ಗೊತ್ತು. ಇವತ್ತು ನೀನು ಏನೇ ಹೇಳಿದರೂ ನನಗೆ ಬೇಸರ ಆಗುವುದಿಲ್ಲ. ಹಾಗೆ ನಾನು ಕೋಪ ಕೂಡ ಮಾಡಿಕೊಳ್ಳುವುದಿಲ್ಲ. ಯಾಕೆ ಹೇಳು? ಇವತ್ತು ವಿಷಯ ಕೇಳಿ ಬಹಳ ಸಂತೋಷವಾಗಿದ್ದೇನೆ. ಇಂದಿನ ನನ್ನ ಸಂತೋಷಕ್ಕೆ ಕಾರಣ ಏನು ಎಂದು ಕೇಳುವುದಿಲ್ಲವ ಶರದಿ ಎಂದು ಹೇಳಿದವಳ ಮಾತಿಗೆ ಶರದಿಯದ್ದು ಮೌನವಷ್ಟೇ ಉತ್ತರ. ಅವಳು ಮೌನವಾಗಿರುವುದನ್ನು ನೋಡಿ ಮತ್ತೆ ಮಾತು ಮುಂದುವರಿಸಿದವಳು, ಯಾಕೆ ಮೌನವಾದೆ ಶರದಿ? ಏನಾದರೂ ಮಾತನಾಡು ಎಂದಳು. ಒಟ್ಟಿನಲ್ಲಿ ಅವಳನ್ನು ಕೆಣಕಿ ಅವಳ ಮನಸ್ಸಿಗೆ ನೋವು ಮಾಡಬೇಕು ಎನ್ನುವ ಉದ್ದೇಶ ಅವಳದು. ನೋಡು ನಿಶಾ, ನಿನ್ನ ಹಾಗೆ ಅಪ್ಪ ಸಂಪಾದಿಸಿದ ಹಣದಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಕೆಲಸ ಇಲ್ಲದೆ ಖಾಲಿ ಕುಳಿತಿಲ್ಲ ನಾನು. ನನಗೆ ಮಾಡಲು ಬೇಕಾದಷ್ಟು ಕೆಲಸ ಇದೆ. ಈಗ ನೀನು ಫೋನ್ ಇಟ್ಟರೆ ನನಗೆ ಸಹಾಯವಾಗುತ್ತದೆ ಎಂದಳು. ಶರದಿಯ ಮಾತಿಗೆ ನಿಶಾಳಿಗೆ ಅವಮಾನವಾದಂತಾಯಿತು. ಆದರೂ ಅದನ್ನು ತೋರದವಳು, ಅವತ್ತು ನೀನು ಏನು ಹೇಳಿದೆ? ನಿನ್ನನ್ನು ನನ್ನ ಗಂಡನಿಂದ ದೂರ ಮಾಡುತ್ತೇನೆ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿದ್ದೇನಾ? ನನ್ನದು ಭ್ರಮೆಯೋ ಅಥವಾ ವಾಸ್ತವವೋ ಎನ್ನುವುದು ಇವತ್ತು ನಿನಗೆ ತಿಳಿದಿರಬೇಕಲ್ಲ. ನೋಡುತ್ತಿರು, ನಿನ್ನ ಜಾಗದಲ್ಲಿ ನಾನು ಆ ಮನೆ ಸೇರುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದ್ದಳು. ನಿಶಾಳ ಮಾತು ಕೇಳಿ ಶರದಿಗೆ ಇಷ್ಟರವರೆಗೂ ತಡೆ ಹಿಡಿದಿದ್ದ ಕಣ್ಣೀರಿನ ಬಿಂದು ಈಗ ಜಾರುತ್ತಲಿದ್ದವು. ತನ್ನ ಸ್ಥಾನವನ್ನು ಕಿತ್ತುಕೊಳ್ಳುತ್ತಾಳೆ ಎನ್ನುವುದನ್ನು ನೆನೆದವಳಿಗೆ ಅದಾಗಲೇ ಭಯ ಆವರಿಸಿತು. ಅದು ಶಾಲೆ ಎಂದು ನೆನೆದವಳು ಒಡನೆ ತನ್ನ ಬ್ಯಾಗಿನಲ್ಲಿದ್ದ ಕರವಸ್ತ್ರವನ್ನು ತೆಗೆದು ಕಣ್ಣೀರನ್ನು ತೊಳೆದುಕೊಂಡವಳು, ಇಲ್ಲ, ಈ ವಿಷಯವನ್ನು ಹಾಗೆ ಬಿಡಬಾರದು, ಈಗಲೇ ಅತ್ತೆಗೆ ಹೇಳುತ್ತೇನೆ ಎಂದು ಯೋಚಿಸುತ್ತಾ ಸ್ಪಂದನ ಅವರ ಚೇಂಬರ್ಗೆ ಹೋಗಿ ನೋಡಿದರೆ ಅಲ್ಲಿ ಅವರು ಇರಲಿಲ್ಲ. ಆಗಲೇ ಅವಳಿಗೆ ಅವರು ಇನ್ನೂ ಬಂದಿಲ್ಲ ಎಂದು ತಿಳಿದು ಹೋಗಿತ್ತು. ಅತ್ತೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ ಎಂದು ಹೇಳಿಕೊಂಡವಳು ಅವರಿಗೆ ತಕ್ಷಣಕ್ಕೆ ಕರೆ ಮಾಡಿದರೆ ಅವರು ಕರೆ ಸ್ವೀಕರಿಸಲಿಲ್ಲ. ಸ್ಪಂದನಾ ಸ್ಪಂದನಾ ಎಂದು ಕೋಣೆಗೆ ಒಳಗೆ ಕೂಗಿಕೊಂಡು ಬಂದಿದ್ದರು ಮಿಥುನ್ ಅವರು. ಅದಾಗಲೇ ಶಾಲೆಗೆ ಹೋಗಲು ತಯಾರಾಗುತ್ತಿದ್ದ ಸ್ಪಂದನ ಅವರು, ಯಾಕೆ ಹಾಗೆ ಕೂಗುತ್ತಿದ್ದೀರಾ? ಏನಾಯಿತು? ನಾನು ಇಲ್ಲೇ ಇದ್ದೇನೆ, ಅದೇನು ಹೇಳಿ ಎಂದರು. ಸ್ಪಂದನ, ಧನುಗೆ ತುಂಬ ಜ್ವರ ಬಂದಿದೆಯಂತೆ, ಮಾವ ಕಾಲ್ ಮಾಡಿದ್ರು ಎನ್ನುತ್ತಿದ್ದ ಹಾಗೆ. ಹೌದಾ, ಏನಾಯಿತು ಎಂದು ಗಾಬರಿಯಾಗಿಯೇ ಕೇಳಿದರು. ಗೊತ್ತಿಲ್ಲ, ರಾತ್ರಿ ಚೆನ್ನಾಗಿಯೇ ಇದ್ದನಂತೆ, ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ತುಂಬ ಜ್ವರ ಬಂದಿದೆ, ನರಳುತ್ತಿದ್ದಾನಂತೆ, ಮಾವ ಡಾಕ್ಟರ್ಗೆ ಕಾಲ್ ಮಾಡಿದ್ದೇನೆ ಎಂದು ಹೇಳಿದರು. ಹೋಗೋಣ ಬಾ ಎಂದು ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಹೊರಟರು. ಮಿಥುನ್ ಹಾಗೂ ಸ್ಪಂದನ ಶಿವರಾಮ್ ಅವರ ಮನೆಗೆ ಬರುವಷ್ಟರಲ್ಲಿ ವೈದ್ಯರು ಬಂದು ಧನುಷ್ನನ್ನು ನೋಡುತ್ತಿದ್ದರು. ಪಪ್ಪ, ಧನುಗೆ ಏನಾಯಿತು? ಮೊಮ್ಮಗನ ಪಕ್ಕವೇ ನಿಂತಿದ್ದ ಶಿವರಾಮ್ ಅವರ ಬಳಿ ಬಂದು ಗಾಬರಿಯಾಗಿ ಕೇಳಿದರು ಸ್ಪಂದನ. ನನಗೂ ಗೊತ್ತಿಲ್ಲ ಸ್ಪಂದನ, ಈಗ ಡಾಕ್ಟರ್ ಹೇಳಬೇಕು ಎಂದರು. ಪರೀಕ್ಷೆ ಮಾಡಿ ಇಂಜೆಕ್ಷನ್ ಮಾಡುತ್ತಿದ್ದ ವೈದ್ಯರ ಬಳಿ ಬಂದಂತಹ ಮಿಥುನ್ ಅವರು, ಡಾಕ್ಟರ್, ನನ್ನ ಮಗ ಇವಾಗ ಹೇಗಿದ್ದಾನೆ ಎಂದರು. ರಾತ್ರಿಯಿಲ್ಲ, ಫೀವರ್ ಟೆಂಪರೇಚರ್ ತುಂಬ ಜಾಸ್ತಿಯಾಗಿದೆ, ನೀವು ಯಾರೂ ನೋಡಿಲ್ಲ. ನಾನು ಈಗ ಇಂಜೆಕ್ಷನ್ ನೀಡಿದ್ದೇನೆ, ಜ್ವರ ಕಡಿಮೆಯಾಗುವವರೆಗೂ ಒಬ್ಬರನ್ನು ಬಿಡಬೇಡಿ, ಕೆಲವು ಟ್ಯಾಬ್ಲೆಟ್ಸ್ ಬರೆದಿದ್ದೇನೆ, ಅದನ್ನು ಕೊಡಿ ಎಂದು ಹೇಳಿ ವೈದ್ಯರು ಅಲ್ಲಿಂದ ಹೋಗಿದ್ದರು. ಮಗನ ಪಕ್ಕ ಕುಳಿತ ಸ್ಪಂದನ ಅವರಿಗೆ ಮಗನ ಸ್ಥಿತಿಯನ್ನು ನೋಡಿ ಕಣ್ಣು ತುಂಬಿದವು. ಒಂದೇ ದಿನಕ್ಕೆ ಅದಾಗಲಿ ಅವನ ಮುಖವೆಲ್ಲ ಬಾಡಿದಂತಾಗಿ ಕಣ್ಣುಗಳು ಊದಿಕೊಂಡಿದ್ದವು. ಮಲಗಿದ್ದವನ ತಲೆಯನ್ನು ನೀವಿದವರು ತಾನು ಆಡಿದ ಮಾತುಗಳನ್ನು ನೆನೆದಿದ್ದರು. ನಾನು ಆ ರೀತಿಯೆಲ್ಲ ಮಾತನಾಡಬಾರದಿತ್ತು, ನನ್ನ ಮಾತುಗಳಿಂದನೇ ಇವನ ಮನಸ್ಸಿಗೆ ಬಹಳವೇ ನೋವಾಗಿದೆ, ಅದಕ್ಕೆ ಜ್ವರ ಬಂದಿದೆ ಎಂದು ನೊಂದುಕೊಂಡಿದ್ದರು. ಎಷ್ಟೇ ಆದರೂ ಎತ್ತ ಕರುಳು, ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿ ಸಹಿಸುವುದೇ? ಮುಂದುವರೆಯುವುದು